ಭಗವಂತರಿಗೆ ಎಷ್ಟು ಇಂಥವ್ರಿಗೆ ನೀವು ಮತ ನೀಡ್ತೀರಿ. ಇಂಥ ವ್ಯಕ್ತಿ ಮೇಲೆ ಅವ್ರು ಏನು ಟಿಕೆಟ್ ಕೊಟ್ಟರು ಹೆಸರು ಏನು ಭೀ ಮಾಡೋಕ್ಕೆ ಸಾಧ್ಯ ಎಲ್ಲರೂ ಮಾಡ್ತಿರ್ಬೋದು. ಈ ದೇಶ ಸ್ವತಂತ್ರ ಸಿಗೋ ಟೈಮಿಗೆ ವಕೀಲರು ಹೊರಗೆ ಬಂದಿದ್ದಾರೆ. ಇವಾಗ ಕೂಡ ಹೊರಗೆ ಬಂದಿದ್ದಾರೆ. ಸುಮಾರು 5,000 ವಕೀಲರು ಮಾತಾಡೋದು. ಕಲಬುರಗಿ ಹೈಕೋರ್ಟ್, ಕಲಬುರಗಿ ಡಿಸ್ಟ್ರಿಕ್ಟ್ ಕೋರ್ಟ್, 8 ಕ್ಷೇತ್ರದ ಸಂಸ್ಥೆಗಳು ಅಲೋನ್. ಅದು ನಮ್ಮಲ್ಲಿ ಎದುರಿಸ್ತಕ್ಕಂಥ ಧೈರ್ಯ, ಸಾಮರ್ಥ್ಯ, 30 ವರ್ಷಗಳ ಸತತ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಜನರ ಮಧ್ಯೆ ತಿಳ್ಕೊಂಡಿದ್ದು ಎಲ್ಲರನ್ನ ನನ್ನನ್ನು ಚಿರಪರಿಚಿತವಾಗಿ ಪ್ರೇಮದಿಂದ ಇರೋದ್ರಿಂದ ನಾನು ಈ ಕಣದಲ್ಲಿ ಉಳಿದಿದ್ದೇನೆ. ಸೋಲು ಗೆಲುವು ಅದಕ್ಕೆ ನಾನೆಂತ ಗೆದ್ದು ಜನ ಗೆಲ್ತಾರೆ, ಗೆದ್ದು ಜನ ಗೆಲ್ತಾರೆ. ಆದರೂ ಇದ್ರಾಗ ಗಾಳಿ ಹರಿಸ್ತಕ್ಕ, ಇದ್ರಾಗ ಗೋಡಿದಾಗ ಗಾಳಿ ಹರಿಸ್ತಕ್ಕ, ಜೀವನ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಗಾಳಿದಾಗ ಜೀವ ಹರಿಸ್ತಕ್ಕ ಜನರ ಸಮಸ್ಯೆಗಳು ಬೀದರ್ ಜಿಲ್ಲೆದಾಗ ನಾನು ನಿರಂತರವಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಅವ್ರು ಇಂಥ ಸಮಸ್ಯೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹಿಡಿದು ಸುಪ್ರೀಂ ಕೋರ್ಟ್, ತಹಸೀಲ್ ಆಫೀಸ್, ಮುನ್ಸಿಪಾಲಿಟಿ ಹಿಡ್ಕೊಂಡು ಪ್ರಿನ್ಸಿಪಲ್ ಸೆಕ್ರೆಟರಿ, ಸೆಂಟ್ರಲ್ ಟು ಸ್ಟೇಟ್ ಎಲ್ಲೇ ಯಾವುದೇ ಅಧಿಕಾರಿಗಳು ಇದ್ದಾಗ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಬೀದರ್ ಜಿಲ್ಲೆಯ ಸಮಸ್ತ ಜನತೆ ಇದು ಮಾಡ್ತೀವಿ. ಇನ್ನೊಂದು ನನಗೆ ಏನು ಅಂದರೆ ಈ ರೈತರಿಗೆ ಇರ್ತಾರಲ್ಲ ಸರ್, ರೈತರಿಗೆ ಡಿಸಿಸ್ಟರ್ ಮ್ಯಾನೇಜ್ಮೆಂಟ್ ಇದೊಂದು ಫಾಯ್ದೆ ಇದೆ ಸರ್. 2005 ಒಂದು ಕಾನೂನು ಬಂದಿದೆ. ಆ ಕಾನೂನು ಅಡಿಯಲ್ಲಿ ಯಾರು ಈ ಪ್ರಕೃತಿ ವಿಕೋಪ ಸಿಡಿಲು ಬಳಸೋದು, ಕರೆಂಟ್ ಶಾಕ್ ಸ್ನೇಕ್ ಬೈತದ್ದು, ಅವ್ರಿಗೆ ಯಾವ ಅಧಿಕಾರಿಗಳು ಹೋಗ್ಬಿಡ್ತಾರೆ. ನಾನೊಂದು ಪಾರ್ಲಿಮೆಂಟ್ ಜನರ ಒಂದು ವಿಷಯ ಗೆದ್ದು ಬಂದಿದ್ರೆ ಇದು ಪ್ರಥಮ ಮಾತು. ಅವ್ರ ಕುಟುಂಬದ ನೇರವಾಗಿ ಪರಿಹಾರನ ಅವ್ರ ಕೈಗೆ ಮತ್ತೆ ಇನ್ನೊಂದು ಏನಿದೆ ಸರ್, ಈ ದೇಶ ಬಹಳ ಅಭಿವೃದ್ಧಿಯಾಗಿರುವಂತ, ಈ ದೇಶ ರಾಷ್ಟ್ರೀಯ ಇಂಡಿಯಾದಾಗಲಾಗಿದೆ ಅಂತ ರಾಜ್ಯ ಮತ್ತು ಕೇಂದ್ರದ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ ರೆಸಿಡೆಂಟ್ ಸ್ಕೂಲ್ದಾಗೆ ಲೆಕ್ಚರರ್ಸ್, ಸ್ಟಾಫ್ ನರ್ಸ್, FDA, ಪ್ಯೂನ್, ವಾಚ್ಮೆನ್, ಕುಕ್, ನೈಟ್ ವಾಚ್ಮೆನ್ ಸರ್ ಸುಮಾರು 15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ, ಮೊರಾರ್ಜಿ ದೇಸಾಯಿ, ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ದಿಸ್ ನೇಮ್ ಇಸ್ ಗಾಡ್ ನೇಮ್. ಇವರೆಲ್ಲ ದೇವರ ಸಮಾನರು ಅಲ್ಲಿ ಕೆಲಸ ಮಾಡೋರಿಗೆ ಯಾವ ರೀತಿ ನಡ್ಕೊತಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಅವ್ರಿಗೆ 15,000ರಿಂದ 16,000 ಕೊಡ್ತಾರೆ ಸರ್, ಕೆಲವರಿಗೆ 18,000 ಕೊಡ್ತಾರೆ. ಅದರಲ್ಲಿ 3,000 ರೂಪಾಯಿಗಳು ಸರ್ GST ಕಟ್ ಮಾಡ್ತಾರೆ. ಅವು ಖಾಯಂ ಹುದ್ದೆಗಳು, ವೇಕೆಟಿಂಗ್ ಪೋಸ್ಟ್. ಅವರನ್ನು ಈ ರೀತಿ ನೋಡ್ಕೊಂಡಿದ್ದು ನಮಗೆ ಪ್ರಕರಣಗಳು ಬಂದು ಗೊತ್ತಾಗಿದೆ ನಮಗೆ. ಅದೇ ರೀತಿಯಾಗಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಹಾಸ್ಪಿಟಲ್ಸ್, CMC, ಕಾರ್ಪೊರೇಷನ್, ಎಜುಕೇಷನ್ ಡಿಪಾರ್ಟ್ಮೆಂಟ್ಸ್, ಸೋಷಿಯಲ್ ಡಿಪಾರ್ಟ್ಮೆಂಟ್ಸ್ ಕಾಂಟ್ರಾಕ್ಟ್ ಬೇಸಿಸ್ ಅವರನ್ನು ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಅವ್ರು ಪೋಸ್ಟ್ ವೇಕೆಟ್ 3 ಇಯರ್ಸ್ದಾಗ ಆದ ನಂತರ ಅವ್ರಿಗೆ ಪರ್ಮನೆಂಟ್ ಮಾಡೋದು ಡ್ಯೂಟಿ ಇದೆ ಎಲ್ಲಿದೆ? ಯಾಕೆ ಜನರು ಕೊಡ್ತಾ ಇದ್ದಾರೆ? ಅವ್ರು ಮಜಬೂರ ಮನೆ ನಡೆಸೋ ಕಟ್ಟಿಪಾಡಿಗಾಗಿ ದುಡಿತಾ ಇದ್ದಾರೆ. ಇದೇ ಡೆವಲಪ್ಮೆಂಟ್ ಕೇಂದ್ರ ಮಿನಿಸ್ಟರ್ಗಳು, ರಾಜ್ಯ ಮಿನಿಸ್ಟರ್ಗಳು ಇದನ್ನ ಇಂಥದ ಯಾಕೆ 3 ವರ್ಷ 371J ಮಾನ್ಯ ವೈಜನಾಥ್ ಪಾಟೀಲ್ ಸಾಹೇಬ್, ಜೀವಂತ ವೈಜನಾಥ್ ಪಾಟೀಲ್ ಹೈಕಾಳ ಚಿಂಚೋಳಿದಾಗಿದ್ದಾರೆ. ಅವ್ರು ಎಷ್ಟು ಹೋರಾಟ ಮಾಡಿ ಭಾಗ 371J ಏನ್ರಿ ಅವರು ಒಂದು ಹೀಗೆ ಸನ್ಮಾನ್ಯ ಮೋದಿಯವರು ಹೆಸರು ಮೇಲೆ ಲೀಡರ್ಗಳು ಕಾರ್ಯಕರ್ತರಿಂದ ದುರ್ಬಳಕೆ ಮಾಡ್ತಾ ಇದ್ದಾರೆ. ನಾವೇನು ಹೇಳೋ ಕೆಲಸ ಮಾಡಬೇಕು, ಗೆಟ್ ಔಟ್, ಲೂಟಿಗೆ ಹೋದ ಕಾರ್ಯಕರ್ತ ಇಂಥ ಶಬ್ದಗಳನ್ನು, ಅನೇಕ ಶಬ್ದಗಳನ್ನು ಬಳಸ್ತಾ ಇದ್ದಾರೆ ಮೋದಿಯವರು. ಇಲ್ಲ, ಅವ್ರ ಕೆಳಗಿನ ಮೋದಿ ಇಸ್ ಮ್ಯಾನ್, ಎಲ್ಲರಿಗೆ ಒಳ್ಳೆಯವರಿಗೆ ಒಳ್ಳೆಯವರು ಅಂದ್ರೆ ಏನು ನಮ್ಮ ನ್ಯಾಯಾಧೀಶ ಗುಡ್ ಮ್ಯಾನ್ ಇಸ್ ಗುಡ್. ಆದರೆ ನಾನು ನಿಮ್ಮದು ಇಂಪಾರ್ಟೆಂಟ್ ಮಾತಾಡ್ತೀನಿ. ನಾನು ಕಾರಣ ಬರಲು ಈ ದೇಶದ ಅತಿ ಪ್ರಸಿದ್ಧ ನ್ಯಾಯವಾದಿ ರಾಮ್ ಜೇಠ್ಮಲಾನಿ ಸಾಹೇಬರು, ಲೇಟ್ ರಾಮ್, ಮತ್ತು ಅರುಣ್ ಜೇಟ್ಲಿ ಸಾಹೇಬರು ಈ ಎಲೆಕ್ಟ್ರಾನಿಕ್ ಬಾಂಡ್ ಕಾನೂನನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಾನೂನನ್ನು ನಿರ್ಧಾರ ಮಾಡಿ ಅವರು ಒಳ್ಳೆ ಒಂದು ಜಿಂದ ಇದ್ರೆ ಅವ್ರು ಯಾವ ರೀತಿ ಮಾಡಿದ್ರು, ಜೀವಂತಿದ್ರೆ ಈ ಎಲೆಕ್ಟ್ರಾನಿಕ್ ಬಾಂಡ್ ಕ್ಯಾನ್ಸಲ್ ಆಗ್ತದೆ. ಅದಕ್ಕೆ ಏನು ಬೇಕು ಸರ್ವೋಚ್ಚ ನ್ಯಾಯಾಲಯಕ್ಕೆ ಎಲ್ಲ ಸುದ್ದಿಗಳನ್ನು, ವಿಷಯಗಳನ್ನು ತಿಳಿಸ್ತಿದ್ರು. ಎಲೆಕ್ಟ್ರಾನಿಕ್ ಬಾಂಡ್ ಕ್ಯಾನ್ ಮಾಡಿ
ದ ಓನ್ಲಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಕೆಳಗಡೆ ಪ್ರೆಸ್ ಆಗಿದೆ, ಸೈಲೆಂಟ್ ಆಗಿದೆ. ಆ ಒಂದು ಕಾರಣಕ್ಕೆ ಈ ಎಲೆಕ್ಟ್ರಲ್ ಬಾಂಡ್ ಬಂದ್ ಆದ್ಮೇಲೆ ಮೋದಿ ಮತ್ತು ಅಮಿತ್ ಶಾ ಯಾಕಂದ್ರೆ ಎಂಟೈರ್ ದಿಸ್ ಎಲೆಕ್ಷನ್ ಫಂಡ್ ಇಸ್ ಇನ್ ದಿ ಜುಡಿಷಿಯಲ್, ಮಾಹಿತಿ ಕೊಡಲಾರ್ದ ಕಷ್ಟಗಳು. ಹೀಗಾಗಿ ರಾಷ್ಟ್ರದಲ್ಲಿ ಇದ್ದವರಿಗೆ ಮಾತ್ರ ತೆಗೆದುಕೊಳ್ಳಿ. ಓನ್ಲಿ ಇಸ್ ನೋ ವರ್ಕರ್ ಆಗಿ ಕೆಲಸ ಮಾಡಬೇಕು. ಇಂಥ ಸ್ಥಿತಿ ನಿರ್ಮಾಣ ಆಗಿದೆ. ಒಡನಾಟ ಈ ಎಲ್ಲ ಸಂಸ್ಥೆಗಳಿಗೂ 25-30 ಸಾವಿರ ಇಲ್ಲಿವರೆಗೆ ಕೇಸುಗಳನ್ನು ನಡೆಸಿದ್ದೇನೆ. ಬಂಧುಗಳು, ವಿದ್ಯಾರ್ಥಿಗಳ ಸಂಘದ ಎಲ್ಲ ಸ್ನೇಹಿತರು ಮತ್ತು ವಿವಿಧ ಸಂಘಟನೆ ಜೊತೆ ನಾನು ಕೂಡಿಕೊಂಡಿದ್ದರಿಂದ ಈ ಎಲ್ಲ ಸಮುದಾಯಗಳು ಸರ್, ನಾಟ್ ಓನ್ಲಿ ಈ ಎಲ್ಲ ಸಮುದಾಯಗಳಂದರೆ ಬೀದರ್ ಜಿಲ್ಲೆ ಇಂಜಿನಿಯರ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಏನ್ರಿ ವಿದ್ಯಾರ್ಥಿಗಳು ವಿವಿಧ ಅಂದರೆ ಈ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್, APMC, ಏನ್ರಿ ಎಜುಕೇಷನ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್, ಸೇರಿಕಲ್ಚರ್, ವಿವಿಧ ಇಲಾಖೆಗಳಲ್ಲಿ ಸೇವಾ ಸರ್ಕಾರಿ ನೌಕರರು ಕೂಡ ನನಗೆ ಮತ ಮಾಡಬೇಕಂತ ನಾನು ನಿಮ್ಮ ಚಿಹ್ನೆ ಏನು ಕೊಟ್ಟರೆ ಸರ, ನನ್ನ ಚಿಹ್ನೆ ಜಸ್ಟಿಸ್, ನ್ಯಾಯ ಕೊಡ್ತಕ್ಕಂಥ ಗೌರವ ಒಂದು ಸಂಖ್ಯೆ ಕೋರ್ಟ್ ಸರ್, ಕೋರ್ಟ್ ಕೊಟ್ಟಿದ್ದಾರೆ. ನಾನು ತೆಂಗಿನ ಮರ ಮತ್ತು ಕೋರ್ಟನ್ನು ಆಯ್ಕೆ ಮಾಡಿದ್ದೆ. ಜಿಲ್ಲಾಧಿಕಾರಿ ಚುನಾವಣೆ ಅಧಿಕಾರಿಗಳು ನನ್ನನ್ನು ವಕೀಲರಿಂದ ಕೋರ್ಟನ್ನು ಕೊಟ್ಟಿದ್ದಾರೆ. ಆ ಕೋರ್ಟಿನ ಸಂಕೇತ ಗೌರವ ಸಂಕೇತ, ನ್ಯಾಯದ ಸಂಕೇತವಾಗಿರುವುದರಿಂದ ಅದು ಇದೆ. ನನ್ನ ಕ್ರಮ ಸಂಖ್ಯೆ 10 ಇದೆ ಸರ್. ಏನ್ರಿ ಯಾವಾಗಲೂ ಸರಿ ಸಂಖ್ಯೆ ಇರಬೇಕಂತ, ಒಂದೇ ಅಂಕೆ ಇರಬಾರ್ದು, 2 ಇರಬೇಕಂತ. ಹೀಗಾಗಿ ನಾನು 2ನೇ ಅಂಕೆಯಲ್ಲಿ ಬಂದಿದ್ದೇನೆ. ನಾನು ಧೈರ್ಯವಾಗಿ ಇಡೀ ಎಲ್ಲ ಸಮುದಾಯ ನಾನು ಹಿಂದಿದೆ. ಮತ್ತು ಎಲ್ಲ ಆಟೋ ಯೂನಿಯನ್ ಇರ್ಬೋದು, ಚೀಪ್ ಕಾರಿ ಯೂನಿಯನ್ ಇರ್ಬೋದು, ಮೆಡಿಕಲ್ ಯೂನಿಯನು, ಪೆಟ್ರೋಲ್ ಯೂನಿಯನು, ಮರ್ಚೆಂಟ್ ಯೂನಿಯನು, APMC ಯೂನಿಯನು, ಎಲ್ಲ ಸಂಘ ಸಂಸ್ಥೆಗಳು ಎಷ್ಟೆಷ್ಟು ಈ ಸಮಾಜದಲ್ಲಿ ದಿನನಿತ್ಯ ಕಾಯಕವನ್ನು ಮಾಡಿ ಜೀವನ ಮಾಡ್ತಾರೆ, ಅವ್ರಿಗೆ ನಾನು ಎಲ್ಲರಿಗೂ ಕೇಳ್ಕೊಳ್ತೇನೆ. ಇನ್ನೊಂದಂದರೆ ಸರ್, ಬಹಳ ಇಂಪಾರ್ಟೆಂಟ್ ಇದೆ. ನಾನು ವಿನಂತಿಯನ್ನು ಮಾಡಿಕೊಟ್ಟ ತಮ್ಮ ಮುಖಾಂತರವಾಗಿ ನಾನು ಸುಮಾರು 29-30 ವರ್ಷಗಳು ಬಹಳ ಅಧಿಕಾರಿಗಳನ್ನು ನೋಡಿದ್ದೇನೆ. ಅಧಿಕಾರಿಗಳ ವಿರುದ್ಧ ಕೇಸುಗಳು ಬಂದಾಗ ಹಿಮ್ಮತ್ತಾಗಿ ನಡೆಸಿದೆ. ಆದರೆ ಈ ಚುನಾವಣೆಯಲ್ಲಿ ಬೀದರ್ ಎಲೆಕ್ಟ್ರಲ್ ಆಫೀಸರ್, ಅವರಿಗೆ ಡೆಪ್ಟಿ ಕಮಿಷನರ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಲ್ಲ, ಇಸ್ ಎಲೆಕ್ಟ್ರಲ್ ಆಫೀಸರ್ ಆಫ್ ಡಿಸ್ಟ್ರಿಕ್ಟ್. ಅವರು ಈ ಶರಣ ಸಿದ್ದಣ್ಣ ಲಂಗೋಟಿಯವರ ಪುತ್ರ, ಮಗ ಆಗ್ತಕ್ಕಂಥ ಚನ್ನಬಸವಣ್ಣ ಲಂಗೋಟಿ, ಹೆಸರು ಚನ್ನಬಸವಣ್ಣ ಲಂಗೋಟಿ, ಶರಣರ ಹೆಸರಿದೆ. ಅವರು ನಾಟ್ ಓನ್ಲಿ ದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, now is a district electoral officer. Is a so much cases registered against anybody if is violation the act and rule. ಸರ್, ನೀವು ನಾವೆಲ್ಲ ನೋಡಿದ್ದೀವಿ. ಮೊದಲ ಅಧಿಕಾರಿಗಳು ಚುನಾವಣೆಗಿಂತ ಪಾಪನ ಸರ್ ಪ್ರೋಗ್ರಾಮ್ ಮಾಡಕ್ಕೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿ ಗಾಡಿಗಳು ಸಿಗ್ತವೆ. ಮೊನ್ನೆ 2 ನಾಮಪತ್ರ ಸಂದರ್ಭದಲ್ಲಿ ಅವರ ಹುಡುಗಿ ಮೆರವಣಿಗೆ ಹುಡುಗಿ ಜನರಿಗೆ ಮಸೀದ ನೀರಿನ ಮಸೀದಿ ಕುಡಿಸಿ, ತಾವು ಗಾಡಿದಾಗ ಕುಂತು ಜನರಿಗೆ ಕುಣಿಸಿ ಇದು ಮಾಡಿ ಬಿಸಿಲಾಗದು ಏನು ಮಾಡಿದ್ದಾರೆ. ಅಷ್ಟೆಲ್ಲ ಗಾಡಿಗಳು ಅವೇನು ಏನಂತಾರೆ ಎತ್ತು ಹಾಕ್ಲಿಕ್ಕಿತ್ತಲ್ಲ, ಅದು ಹೂವಿನ ಹಾರ, ಅದು ಯಾವುದು ಅನುಮತಿ ಇರಲಿಲ್ಲ. ಪ್ರೊಡ್ಯೂಸರ್ಗಳೇನ್ರಿ ಅವು ಎಲ್ಲೇ ಹಾಕಬೇಕು. ಆದರೆ ಪಾಪ ಜಿಲ್ಲಾಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ನಮ್ಮ ಕಣ್ಣಿಗೆ ಹೆಂಗೆ ಪಟ್ಟಿ ಕಟ್ಕೊಂಡ್ರೆ ಹಂಗೆ ಕಟ್ಕೊಂಡು ಅವ್ರಿಗೇನು ಮಾಡಲಿಕ್ಕಾಗಲ್ಲ. ಮಾಡಿದ್ರೆ 7 ತಾರೀಕು ಆದ ನಂತರ ಮತ್ತೆ ನಮಗೆಲ್ಲ ಬದಲಾವಣೆ ಆಯಿತು ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಾವು ವಿನಂತಿ ಮಾಡ್ತೀವಿ ತಮ್ಮ ಮುಖಾಂತರವಾಗಿ, ತಮಗೆ ಚಿಹ್ನೆ ಕೊಟ್ಟಿದ್ದು, ಅಧಿಕಾರ ಕೊಟ್ಟಿದ್ದು, ಅದರ ಮೇಲೆ ರಾಷ್ಟ್ರ ಚಿಹ್ನೆ ಇದೆ. ಯಾರಿಗೆ ಹೆದರೋದು ಬೇಡ, ಕಾನೂನು ಗೌರವಿಸಿ, ಕಾನೂನು ಗೌರವಿಸಿ ಚುನಾವಣೆಯನ್ನು ಇದು ಸೂಕ್ಷ್ಮವಾದ ಕಾನ್ಸ್ಟಿಟ್ಯೂನ್ಸಿ ಇರೋದ್ರಿಂದ ಎಲ್ಲ ಪೊಲೀಸ್ ಸೂಪರಿಂಟೆಂಡೆಂಟ್ ಅಧಿಕಾರಿಗಳು, ಅಥಾರಿಟಿ ಎಲೆಕ್ಟ್ರಲ್ ಆಫೀಸರ್ ಕೂಡ ಯಾರು ಹೆದರಬೇಡ. ಎಲ್ಲಕ್ಕಿಂತ ದೊಡ್ಡದು ಕಾನೂನು ದೊಡ್ಡದಿದೆ. ನ್ಯಾಯಾಂಗ ಇಸ್ ಎ ಇಂಡಿಪೆಂಡೆನ್ಸ್ ವಿಂಗ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ
ನ್ಯಾಯಾಂಗ ಒಂದು ಇಂಡಿಪೆಂಡೆಂಟ್ ಇದೆ. ಕಾರ್ಯಾಂಗ ಮತ್ತು ಶಾಸಕ ಎಲ್ಲಾದರೂ ತಪ್ಪು ಮಾಡಿದರೆ ಪರಿಶುದ್ಧ ಶುದ್ಧ ಮಾಡ್ತಕ್ಕಂಥದ್ದನ್ನು ನ್ಯಾಯಾಂಗ ಕೆಲಸ ಮಾಡ್ತಾರೆ. ಈ ದೇಶದ ಎಂತೆಂಥವ್ರು ತಪ್ಪು ಮಾಡಿದವರು ಏನು ನೋಬಡಿ ಅಬೌವ್ ಇಲ್ಲ, ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ. ಆದ್ದರಿಂದ ತನ್ನೆಲ್ಲರ ಗಮನಕ್ಕೆ ತರ್ತೇನೆ. ಇನ್ನೊಂದು ಈ ನಾಳೆ ಅಥವಾ ಇವತ್ತ ಕೇಂದ್ರ ಚುನಾವಣೆಗೆ ಒಂದು ಅಪ್ಲಿಕೇಶನ್ ಬರೀತಾ ಇದ್ದೀನಿ. ದ ಬೋತ್ ಆಫೀಸರ್ ಇಸ್ ಅನ್ಫಿಟ್ ಫಾರ್ ದಿ ಕಂಡಕ್ಟ್ ದಿ ಎಲೆಕ್ಷನ್. ದಿಸ್ ನ್ಯೂ ಆಫೀಸರ್ ಇಸ್ ಅಪಾಯಿಂಟೆಡ್. ಯಾಕಂದ್ರೆ ಇಷ್ಟೆಲ್ಲ ನಡೀತಾ ಇದೆ, ಇಷ್ಟೆಲ್ಲ ಜನ ಬರ್ತಾ ಇದ್ದಾರೆ, ಒಂದು ಗಾಡಿ ಒಂದು ವೆಹಿಕಲ್ ಪರ್ಮಿಷನ್ ಇದೆ, ಸಾವಿರಾರು ಗಾಡಿ ಹೋಗ್ತಾ ಇದೆ. ಅದರ ಮೊದಲಲ್ಲಿ ಹಿಂಗಾಗಿಲ್ಲ. ಆದ್ದರಿಂದ ಬಂಧುಗಳೇ, ಚುನಾವಣೆಯನ್ನು ಸಂವಿಧಾನದ ಅಂಗವಾಗಿ ಆರ್ಟಿಕಲ್ 84A ಈ ಲೋಕಸಭಾ ಎಲೆಕ್ಷನ್ ನಡೀತಾರೆ. ಸರ್, ನಿಮಗೆ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ರಲ್ಲ ಸರ್, ನಾನಾಗಿ ಇದ್ದಾಗ ಇಂಡಿಪೆಂಡೆಂಟ್ ಆದಾಗ ಅವರು 2014ರಿಂದ ಯಾವುದೇ ಪದಾಧಿಕಾರಿಗಳಿಲ್ಲ. ಈಸ್ ಗವರ್ಮೆಂಟ್ ಅಪಾಯಿಂಟೆಡ್. ಮೈ ರಿಸರ್ವೇಷನ್ ಇನ್ ದ 2014. ಏನ್ರಿ, ಒಳ್ಳೆ ನ್ಯಾಯದಿಂದ ಒಳ್ಳೆ ಮನುಷ್ಯನಾಗ್ತಾನೆ, ಕೆಟ್ಟ ಮಾತಾಡೋದು ನೋವಾಗ್ತಾನೆ, ಕುಡಿಯೋದ್ರಿಂದ ಕುಡುಕನಾಗ್ತಾನೆ, ಪ್ರಾರ್ಥನಾ ಮಾಡೋ ಪೂಜೆ ಮಾಡೋ ಪೂಜ್ಯ ವ್ಯಕ್ತಿ ಆಗ್ತಾನೆ ಅಂತೇಳಿ ಶರಣರು ಮಹಾತ್ಮರು ಈ ದೇಶದಲ್ಲಿ ಹೇಳಿದ್ದಾರೆ. ಹೀಗಾಗಿ ಅವರ ರಾಜಕೀಯ ಅಂತ್ಯ ಆಗ್ತಾ ಇದೆ. ಹೀಗಾಗಿ ನಮ್ಮೆದುರ ನಾನು ತಿಳಿಸುವುದೇನೆಂದರೆ, ಈ ಎರಡೂ ನಾಮಪತ್ರಗಳು ಸರ್ ವಿಶೇಷವೇನಿದೆ. ಇಫ್ in the nomination papers any real facts are pressed, the nomination itself is illegal ಅಂತೇಳಿ 2011ರಲ್ಲಿ ಸರ್ WP ನಂಬರ್ ದಿ ಆನರಬಲ್ ಅಪೆಕ್ಸ್ ಕೋರ್ಟ್, ಅಪೆಕ್ಸ್ ಅಂದರೆ ಸುಪ್ರೀಂ ಕೋರ್ಟ್, ಈ ದೇಶದ ಕಡಿ ಇರ್ತಕ್ಕಂಥ ಟೆಂಪಲ್ ಯಾವುದಾದ್ರೂ ಇದ್ದರೆ, ದೇವ್ರ ಗುಡಿ ಯಾವುದಾದ್ರೂ ಇದ್ದರೆ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ, ಆ ನ್ಯಾಯಾಲಯದ ಒಂದು ಜಜ್ಮೆಂಟ್ ಇದೆ. WPC ನಂಬರ್ 536/2011. ಒಂದು ವೇಳೆ ಈ ಅಶುದ್ಧ ನಾಮಪತ್ರಗಳು ಇಬ್ಬರನ್ನ ನಾಮ ಮತವನ್ನು ಹಾಕಿದರೆ ಒಂದಿಲ್ಲ ಒಂದಿನ ನಿಮ್ಮ ನಾಮ ಮತಗಳು ತಿರಸ್ಕಾರ ಆಗ್ತವೆ, ಅಶುದ್ಧವಾಗ್ತವೆ. ಆದ್ದರಿಂದ ಈ ಕಣದಲ್ಲಿರ್ತಕ್ಕಂಥ ನಾವುಗಳಿಗೆ ನಮಗೆ ಇಡೀ 19 ಲಕ್ಷ ಜನರಿಗೆ ನಾನು ವಿನಂತಿ ಮಾಡ್ತೇನೆ. ಎರಡು ಏನ್ರಿ, ಶೋಭಾ ಮತ್ತು ಖಂಡ್ರೆ ಪರಿವಾರದಲ್ಲಿ ಅಧಿಕಾರದಲ್ಲಿ ಇದ್ದಾರೆ, ಮಾಡಿದ್ದಾರೆ. ಈಗ ಆಲ್ರೆಡಿ ಮಾನ್ಯ ಕಾಡಿನ ಮಂತ್ರಿಗಳು ಸನ್ಮಾನ್ಯ ಈಶ್ವರ ಖಂಡ್ರೆ ಅವರು ಇದ್ದಾರೆ, ಬ್ರದರ್ ಅಧ್ಯಕ್ಷ ಆಗಿದ್ದಾರೆ. ಒಳ್ಳೆ ಕೋಆಪರೇಟಿವ್ ಸೆಕ್ಟರ್ದಲ್ಲಿ ಮಹಾತ್ಮ ಗಾಂಧಿ ಅವರ ಕೈಯಲ್ಲಿ ಮಿಷನ್ ಶಿಕ್ಷಣ ಇದೆ, ಮಹಾಸಭಾ ಇದೆ. ಒಂದು ಅವಕಾಶ ಖಂಡ್ರೆ ಶೋಭಾ ಅವರನ್ನ ಮಾಡಿ ಬುಕ್ ಅವರಿಗೆ ಬೇಕಂದ್ರೆ ನೋಡಿ, ಖಂಡ್ರೆ 2 ಅಕ್ಷರಗಳಿವೆ, ಶೋಭಾ 2 ಅಕ್ಷರಗಳಿವೆ, ಬುಕ್ 2 ಅಕ್ಷರಗಳಿವೆ. ಹಿಂದಿಗೆ ನಿರ್ಮಾಣ ಹೆಸರು 2 ಅಕ್ಷರಗಳಿದ್ದಾರೆ ಅವರ ತಿಳುವಳಿಕೆ. ಹೀಗಾಗಿ ಎರಡೂ ಮನೆತನಕ್ಕೆ ತಾವು ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ಕೊಂಡು ಬಂದಿರಿ. ಒಂದು ಕಾಲಾವಕಾಶ, ಇಲ್ಲಿವರೆಗೆ ವಕೀಲ ವೃತ್ತಿಯಲ್ಲಿ ಎಲ್ಲರ ಸೇವೆಯನ್ನು ಮಾಡಿದರೆ, ಈ ಪ್ರಥಮವಾಗಿ ಶೋಭಾ ಅವರ ಒಂದು ಬಾಯಿ ನುಡಿಯಿಂದ ನಮ್ಮ ಲೋಕಸಭೆಯ ಅಭ್ಯರ್ಥಿಯಾಗಿ ಕಾರಣವಾಗಿದೆ. ಹೀಗಾಗಿ ನನ್ನ